ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನು ಹೇಳ್ತಾರೆ ನೋಡೋಣ. ಸೊ ಮೊದಲನೇದಾಗಿ ನಂಬಿಕೆ ಭರವಸೆ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ನಂಬಿಕೆ ನಿಮ್ಮ ಭರವಸೆನೇ ನಿಮಗೆ ಹೆಚ್ಚಿನ ಒಂದು ಭರವಸೆ ಇಲ್ದಿರೋ ನೀವು ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರೆ ಅಥವಾ ನಂಬಿಕೆ ಇಲ್ದಿರೋ ಕಡೆ ನೀವು ವ್ಯವಹಾರ ಮಾಡೋಕ್ಕೆ ಹೋದರೆ ಯಾವುದೇ ಉಪಯೋಗ ಇರೋದಿಲ್ಲ. ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಸೊ ಎಲ್ಲ ಒಂದು ಕಡೆ ನಂಬಿಕೆ ಇಲ್ಲ ಅನ್ನುವಂಥ ವ್ಯಕ್ತಿ ಸಹವಾಸ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಬೆಟ್ಟ ಹೆಕ್ತೀನಿ ಅಂತ ಅಂದ್ಕೊಂಡ್ರೆ ಅದ್ರ ಬಗ್ಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ದಿರ ಯಾವುದೇ ಒಂದು ಬೆಟ್ಟನ ಎಕ್ಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇದೆ. ಸಮಥಿಂಗ್ ಇಲ್ಲಿ ದ್ರೋಣಗಿರಿ ಬೆಟ್ಟದ ಬಗ್ಗೆ ಕೂಡ ಇದೆ. ಸೊ ಒಂದಷ್ಟು ಚಾಲೆಂಜಸ್ ಇದೆ. ಆ ಚಾಲೆಂಜಸ್ನ ಸರಿಯಾದ ರೀತಿಯಲ್ಲಿ ಫೇಸ್ ಮಾಡಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರದೊತ್ತು ಎಳ್ಳೆಣ್ಣೆನ ದೀಪನ ಹಚ್ಬಿಟ್ಟು ಬನ್ನಿ ಅಥವಾ ಎಳ್ಳೆಣ್ಣೆನ ಕೊಟ್ಬಿಟ್ಟು ಬನ್ನಿ. ಇದು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಅವ್ರಿವ್ರ ಜೀವನ ನೋಡಿದ್ದಾಯಿತು, ಸಾಕು ಇನ್ನು. ಸೊ ನಿಮ್ಮ ಜೀವನದಲ್ಲಿ ಯಾವ ರೀತಿ ಫೋಕಸ್ ಮಾಡಬೇಕು, ನಿಮ್ಮ ಜೀವನದಲ್ಲಿ ಯಾವ ನಿರ್ಧಾರನ ನೀವು ತಗೊಳ್ಬೇಕು, ನಿಮ್ಮ ಜೀವನದಲ್ಲಿ ನಿಮ್ಮ ಪರ್ಸ್ನಲ್ ಗ್ರೋತ್ ಹೇಗೆ ಮಾಡಿಕೊಂಡ್ರೆ ನೀವು ಇನ್ನೊಂದಷ್ಟು ಜನರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪರ್ಸ್ನಲ್ ಗ್ರೋತ್ ಕಡೆ ಗಮನ ಕೊಡಬೇಕು ಅಂದರೆ ನನಗೆ ಯಾರ್ದೋ ಸಹಾಯ ಬೇಕು, ನನಗೆ ಯಾರ್ದೋ ಸಮಥಿಂಗ್ ಯಾರ್ದೋ ಡಿಸ್ಟರ್ಬ್ ಮೈಂಡ್ ಇದೆ. ಸೊ ಕೂಲ್ ಡೌನ್ ಆಗಿ ತುಂಬ ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಪವರ್ ಏನು ಅನ್ನೋದು ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ಆಗ ದುಷ್ಟಕೂಟ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನನಗೆ ಯಾರ್ದಾದ್ರೂ ಸಹಾಯ ಬೇಕು, ಸಹಾಯ ಇಲ್ದಿರ ನಾನು ಬೆಳೆಯೋಕ್ಕಾಗಲ್ಲ, ನಾನು ಏಳಿಗೆ ನೋಡಬೇಕು ಅಥವಾ ನಾನು ಯಶಸ್ಸು ನೋಡಬೇಕು ಅನ್ನೋದಾದರೆ, ಸೊ ಅದಕ್ಕೆ ನನಗೆ ಯಾರ್ದಾದ್ರೂ ಸಹಾಯ ಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ, ಅದು ನಿಮ್ಮ ಭ್ರಮೆ ಅಷ್ಟೇ. ನಿಮಗೆ ಯಾರ ಸಹಾಯ ಸಹಕಾರದ ಅಗತ್ಯನೂ ಇಲ್ಲ. ನೀವೊಬ್ಬರೇ ಸಾಕು. ನಿಮ್ಮ ಲೈಫ್ ಜರ್ನಿನ ಕಂಪ್ಲೀಟ್ ಮಾಡ್ತೀರಾ, ಜೊತೆಗೆ ಒಂದಷ್ಟು ಗ್ರೋತ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಪ್ರಯಾಣ ಹೋಗಬೇಕಾಗಿದೆ, ಆ ಪ್ರಯಾಣಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಹೋಗಿ ಅನ್ನುವಂಥದ್ದು ಇದೆ. ನೀವು ಹೊರಡುವಂಥ ಪ್ರಯಾಣದಲ್ಲಿ ಒಂದಷ್ಟು ಶತ್ರು ಕಾಟ ಇದೆ, ನಿಮ್ಮ ಮೇಲೆ ವಾರ್ ಮಾಡಬಹುದು ಅವರು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನು ಕಲ್ಲಿನಿಂದ ವಾರ್ ಮಾಡ್ತಾರೋ ಅಥವಾ ಕಲ್ಲು ನಿಮ್ಮ ಜೊತೆ ಇರಲಿ ಅಂತನೋ, ಸಮಥಿಂಗ್ ಏನೋ ಕಲ್ಲಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಸಮಸ್ಯೆಗಳು ಆಗಿದೆ ಅನ್ನುವಂಥದ್ದು ಇದೆ. ಸೊ ದಿನಾಗಲೂ ಸಂಜೆ ಹೊತ್ತು ಹನುಮಾನ್ ಚಾಲೀಸನ ಕೇಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೆ ಡಿವೈನ್ ಪ್ರೊಟೆಕ್ಷನ್ ಇದೆ, ದೇವರ ಆಶೀರ್ವಾದ ಇದೆ, ದೇವರ ರಕ್ಷೆ ಇದೆ. ಆಂಜನೇಯನ ರಕ್ಷಾ ಕವಚನ ಹಾಕ್ಕೊಳ್ಳಿ, ದಿನಾಗಲೂ ಶ್ರೀರಾಮ ರಕ್ಷಾ ಸ್ತೋತ್ರನ ಹೇಳ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ನೆಗೆಟಿವಿಟಿ ಇದೆ, ನೆಗೆಟಿವ್ ಶೀಲ್ಡ್ ಇದೆ. ಅದು ನಿಮ್ಮ ಮನೆಯಲ್ಲಿರಬಹುದು, ನೀವು ಹೋಗಿ ಬರುವಂಥ ದಾರಿಲಿ ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಇರಬಹುದು. ಸೊ ಸದ್ಯಕ್ಕೆ ಶ್ರೀರಾಮ ರಕ್ಷೆನ ನೀವು ಹಾಕ್ಕೊಂಡು ಅಥವಾ ಆಂಜನೇಯನ ರಕ್ಷೆನ ಹಾಕ್ಕೊಂಡು ನೀವು ಮುಂದುವರೆದ್ರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಜೀವನದ ಉದ್ದೇಶ ಏನಿದೆ, ಭಗವಂತ ನಿಮ್ಮನ್ನು ಯಾವ ಉದ್ದೇಶಕ್ಕಾಗಿ ನೇಮಕ ಮಾಡಿದ್ದಾನೆ ಅಥವಾ ಯಾವ ಒಂದು ಪಾಸಿಟಿವಿಟಿ ಅಥವಾ ಯಾವ ಒಂದು ಒಳ್ಳೆಯ ಜ್ಞಾನನ ಹಂಚೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ನಿಮಗೆ ಕರೆ ಇದೆ ಅಥವಾ ಮಾಡೋದಕ್ಕೆ ನಿಮಗೆ ಕರ್ತವ್ಯದ ಕರೆ ಏನಿದೆ, ಅದನ್ನು ಯಾಕೆ ಮರ್ತ್ರಿ, ಅದನ್ನು ಮಾಡಿ ಅನ್ನುವಂಥದ್ದು ಇದೆ. ಸೊ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು, ತಿಳಿದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮಾಡಬೇಕಾದ್ರೆ ಸರ್ವ ಸ್ವತಂತ್ರರಾಗಿ ಇರ್ತೀವಿ. ಸೊ ಇನ್ನೊಬ್ಬರಿಗೆ ಸಹಾಯ ಮಾಡೋದು ನಮ್ಮ ಜೀವನದ ಉದ್ದೇಶದ ಒಂದು ಭಾಗ ಅಂತ ಗೊತ್ತಾದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದರೆ ಬಾಳೆಹಣ್ಣನ್ನು ಮಂಗಳವಾರ ಅಥವಾ ಗುರುವಾರದೊತ್ತು ನೀವು ಆಂಜನೇಯನ ದೇವಸ್ಥಾನದಲ್ಲಿ ಹಂಚಿ ಅನ್ನುವಂಥದ್ದು ಕೂಡ ಇದೆ.
ಯಾವುದೋ ಒಂದು ದೇವಸ್ಥಾನನ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಥ್ರೋಟ್ ಚಕ್ರ ಲಾಕ್ ಆದಂಗಿದೆ ಯಾರಿಗೂ. ಥ್ರೋಟ್ ಚಕ್ರದ ಮೇಲೆ ಒಂದಷ್ಟು ಪ್ರಯೋಗಗಳಾಗಿರಬಹುದು. ಮೇ ಬಿ ನೀವು ರೀಡರ್ಸ್ ಆಗಿದ್ದರೆ, ರೀಡರ್ಸ್ ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ಥ್ರೋಟ್ ಚಕ್ರ ಲಾಕ್ ಆಗಿದೆ, ಥ್ರೋಟ್ ಚಕ್ರನ ಓಪನ್ ಮಾಡ್ಕೊಳ್ಳಿ. ಬರೀ ರೀಡರ್ಸ್ ಅಂತ ಅಲ್ಲ, ಈವನ್ ನೀವು ಅಸ್ಟ್ರಾಲಜರ್ ಆಗಿದ್ದರೆ, ಜ್ಯೋತಿಷ್ಯ ಭವಿಷ್ಯ ಸಂಬಂಧಪಟ್ಟಂಗೆ ಏನಾದರೂ ನುಡಿತಾ ಇದ್ದವರು ಇವಾಗೇನೋ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಥ್ರೋಟ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನುವಂಥ ಸಮಸ್ಯೆಗೆ ಉತ್ತರ ಸಾಕಷ್ಟು ಯೂಟ್ಯೂಬಲ್ಲಿ ಸಿಗುತ್ತೆ. ಜಸ್ಟ್ ಮೆಡಿಟೇಷನ್ ಮಾಡಿ. ಯಾವುದೂ ಆಗ್ತಾ ಇಲ್ಲ ಅಂದರೆ ಚಕ್ರ ಮೆಡಿಟೇಷನ್ ಸಿಗುತ್ತೆ, ಅದನ್ನು ಮಾಡಿ. ಯಾವುದೂ ಇಲ್ಲ ಅಂದರೆ ಮಿರಾಕಲ್ ಮೈಂಡು, ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಅದನ್ನು ಸಿಂಪಲ್ಲಾಗಿ ಮಾಡಿಕೊಂಡ್ರು ಕೂಡ ಎಷ್ಟೋ ರಹಸ್ಯಗಳು ನಮಗೆ ರಿವೀಲ್ ಆಗ್ತವೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸೋಲ್ ಪರ್ಪಸ್ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಆಗಿರೋದ್ರಿಂದ, ಇನ್ನೊಬ್ಬರ ಜೀವನಕ್ಕೆ ಭರವಸೆನ ಕೊಡೋದು ಆಗಿರೋದ್ರಿಂದ, ನೀವು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು ಕೆಲವರಿಗೆ ಇಷ್ಟ ಇಲ್ದಿರೋ ಕಾರಣ ಈ ಸಮಸ್ಯೆಗಳು ಮಾಡ್ತಾರೆ. ಬಟ್ ತಲೆಗೆಡ್ಸ್ಕೊಳ್ಬೇಡಿ, ಅವಾಗವಾಗ ಹುಷಾರು ತಪ್ತಿದ್ದೀರಾ, ಮಕ್ಕಳಿಗೆ ಹುಷಾರು ತಪ್ತಾ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ತಲೆಗೆಡ್ಸ್ಕೊಳ್ಬೇಡಿ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಮಗು ಮೇಲೆ ಇದೆ. ಆಂಜನೇಯ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಮರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೆತ್ ಅಂತ ಹೇಳ್ಕೊಳ್ಳಿ. ಎಲ್ಲ ರೀತಿಯ ಯಶಸ್ಸು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಯಾರ್ಯಾರು ಸ್ಟ್ರಗಲ್ ಮಾಡ್ತಿದ್ದೀರಾ ಅವರಿಗೆಲ್ಲ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಸಿಗುತ್ತೆ. ಪ್ರೊಟೆಕ್ಷನ್ ಇದೆ. ಆಂಜನೇಯ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಸಾಧ್ಯ ಆದರೆ ಕೆಂಪು ಧ್ವಜನ ಅಥವಾ ಕೇಸರಿ ಧ್ವಜನ ಆಂಜನೇಯನ ದೇವಸ್ಥಾನದಲ್ಲಿ ಕೊಡಿ, ಇಲ್ಲಾಂದರೆ ನಿಮ್ಮ ಮನೆಯ ಮೇಲೆ ಹಾರಿಸಿ. ಇದರಿಂದ ಒಳ್ಳೆಯದಾಗತ್ತೆ. ಎಸ್, ನಿಮ್ಮನ್ನು ನೀವು ಲಿಮಿಟೆಡ್ ಮಾಡ್ಕೊಳ್ಬೇಡಿ. ಅನ್ಲಿಮಿಟೆಡ್ ಪರ್ಸನ್ ಆಗಿ ಇರಿ. ಅನ್ಲಿಮಿಟೆಡ್ ಆಗಿ ನಿಮ್ಮ ಜೀವನದಲ್ಲಿ ನೀವೇನೇನು ಬದಲಾವಣೆ ಮಾಡಬಹುದು ಇದ್ರ ಕಡೆ ಗಮನನ ಕೊಟ್ಟು ಆ ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇನು ನಂಬಿಕೆ ಇಟ್ಟಿದ್ದೀರಾ ಆ ನಂಬಿಕೆ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ವಿಗ್ರಹನ ಅಥವಾ ಫೋಟೋನೋ ಇಟ್ಕೊಂಡು ಧ್ಯಾನ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವು ವಿಚಾರದಲ್ಲಿ ರಿಸ್ಕ್ ತೊಗೊಳ್ಬೇಕು. ರಿಸ್ಕ್ ಇಲ್ದಿರ ಯಾವ ಕೆಲಸನೂ ಆಗೋದಿಲ್ಲ. ಸೊ ಭಯ ಬೇಡ, ನಾನು ಇರ್ತೀನಲ್ಲ ಜೊತೆ ಅಂತ ಆಂಜನೇಯ ಹೇಳ್ತಿದ್ದಾರೆ. ಸೊ ನಾನು ಇರಬೇಕಾದ್ರೆ ನಿನಗೆ ಯಾವುದೇ ಭಯ ಬೇಡ, ನೀನು ಮಾಡು. ನೀನು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಒಳ್ಳೊಳ್ಳೆ ಅವಕಾಶಗಳನ್ನ ನಿನಗೆ ನಾನು ಅಂದ್ಕೊಡ್ತೀನಿ. ಇನ್ನು ಎಷ್ಟು ಬೆಳಿತೀಯೋ ಬೆಳೆಸ್ತೀನಿ ನಾನು, ಆದರೆ ಒಳ್ಳೆ ರೀತಿಲಿ ಬೆಳಿ ಅನ್ನುವಂಥದ್ದು ಇದೆ. ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುವಂಥದ್ದು ಬೆಳಿ. ನಿನ್ನನ್ನು ನಾನು ನೋಡ್ಕೊಳ್ತೀನಿ, ನೀನು ನಾನು ಯಾರಿಗೆ ಸಹಾಯ ಮಾಡಲಿಕ್ಕೆ ಅನುಮೋದನೆ ಕೊಡ್ತೀನೋ ಅವರಿಗೆ ಮಾತ್ರ ಸಹಾಯ ಮಾಡ್ತಾ ಹೋಗು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಹೆದರಬೇಡಿ, ನಿಮ್ಮಿಂದ ಒಂದಷ್ಟು ಒಳ್ಳೆ ಕೆಲಸಗಳಾಗತ್ತೆ ಅಂದರೆ ರಿಸ್ಕ್ ತೊಗೊಬೋದು ಅಂತ ಹೇಳ್ತಾ ಇದೆ. ಫೇಲ್ ಯುವರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಿದ್ದಾರೆ. ನಿಮ್ಗೇನು ಬೇಕು, ಏನು ಬೇಕೋ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ. ಖುಷಿಯಾಗಿರಿ. ನಿಮ್ಮ ಹತ್ರ ಏನಿದೆಯೋ ಅದರಲ್ಲಿ. ಏನಿಲ್ಲ ಅಂದರೂ ಕೇಳಿ, ಅದನ್ನು ನಾನು ಕರುಣಿಸ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಜಾಸ್ತಿ ರಿಯಾಲಿಟಿಲಿ ಇರಿ, ವಾಸ್ತವದಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಸೊ ಮಲ್ಕೊಳ್ಳೋಕೆ ಮುಂಚೆ ನಿಮ್ಗೇನು ಬೇಕೋ ಅದನ್ನು ಆಂಜನೇಯನಲ್ಲಿ ಕೇಳಿ, ಅದು ಆಂಜನೇಯ ಆಲ್ರೆಡಿ ನಿಮಗೆ ಕರುಣಿಸಿದ್ದಾರೆ ಅಂತ ಅಂದ್ಕೊಂಡು ನೀವು ಆ ಒಂದು ವಿಜುವಲೈಸೇಷನ್ ಮಾಡ್ಕೊಂಡು ಮಲ್ಕೊಳ್ಳಿ. ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಜೊತೆಗೆ ಟ್ರೂ ಪರ್ಪಸ್, ಹೆಚ್ಚು ಸೇವೆ ಮಾಡಬೇಕಾದ್ರೆ ಇನ್ನೊಬ್ಬರಿಗೆ ಸಂಪೂರ್ಣವಾಗಿ ಶರಣಾಗಬೇಕು ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಡೆಡಿಕೇಟ್ ಮಾಡಿ ಆಂಜನೇಯನಿಗೆ. ಆಂಜನೇಯ ಯಾವ ಮಾರ್ಗದರ್ಶನ ತೋರಿಸ್ತಾರೋ, ಯಾವ ದಾರಿಲಿ ಹೋಗು ಅಂತಾರೋ ಆ ದಾರಿಲಿ ನಾನು ಹೋಗ್ತೀನಿ, ನಾನು ರೆಡಿ ಇದ್ದೀನಿ, ನೀ ಹೇಳಿದ್ದನ್ನು ಕೇಳೋದಕ್ಕೆ ಆಂಜನೇಯ ಸರಿಯಾದ ಮಾರ್ಗದರ್ಶನ ಕೊಡು ಅಂತ ಕೇಳ್ಕೊಳ್ಳಿ. ಜೊತೆಗೆ ನಿಮ್ಮ ಮೈಂಡ್ಸೆಟ್ ಗ್ರೋತ್ ಕಡೆ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಸ್ವಚ್ಛ ಮನೋಭಾವನೆನ ತೋರಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಾಮಾಣಿಕತೆನ ಕೂಡ ಮೆರೀರಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಎಸ್, ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಿ. ವಿದ್ಯೆನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ. ಗ್ರಹಣ ಇರಲಿ, ಗ್ರಹಚಾರ ಇರಲಿ, ಏನೇ ಇದ್ದರೂ ಕೂಡ ನಿಲ್ಲಿಸಬೇಡಿ, ಮುಂದುವರಿಸ್ತಾ ಇರಿ ಓದೋದನ್ನು, ಕಲಿಯೋದನ್ನು, ಕಲಿಸೋದನ್ನು ಅನ್ನುವಂಥದ್ದು ಇದೆ.
ಹೊಸ ಹೊಸ ವಿದ್ಯೆನ, ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸದೇನೋ ಕೋರ್ಸ್ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ನೀರಿಗೆ ಸಂಬಂಧಪಟ್ಟಂಗೆ, ವಾಯುನೆಲೆಗೆ ಸಂಬಂಧಪಟ್ಟಂಗೆ, ರಣ ಹದ್ದುಗಳಿಗೆ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಮಾಹಿತಿ ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ. ಮತ್ತು ಅಪರೂಪವಾದಂಥ ಪುಷ್ಪ ಒಂದು ಬಿಡುತ್ತೆ ಮುಂದಿನ ದಿನಗಳಲ್ಲಿ, ಅದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ. ಅದು ಗ್ರಹಣದ ಸಮಯದಲ್ಲಿ, ಎಸ್ಪೆಷಲಿ ಚಂದ್ರಗ್ರಹಣದ ಸಮಯದಲ್ಲಿ ಮಾತ್ರ ಆ ಪುಷ್ಪ ಅರಳುತ್ತೆ. ಯಾವುದೋ ಒಂದು ದೂರದ ಬೆಟ್ಟದ ಮೇಲೆ ಅರಳುತ್ತೆ ಅಂತ ಅನಿಸುತ್ತೆ. ಅದನ್ನು ಆಂಜನೇಯನಿಗೆ ಸಮರ್ಪಿಸಿದ್ದೇ ಆದರೆ ಸಾಕಷ್ಟು ರಹಸ್ಯಗಳನ್ನ ಆಂಜನೇಯ ನಿಮಗೆ ಹೇಳ್ಕೊಡ್ತಾನೆ, ವಿದ್ಯೆನ ಕಲಿಸ್ಕೊಡ್ತಾನೆ ಅನ್ನುವಂಥದ್ದು ಇದೆ. ಅದು ಯಾವ ಪುಷ್ಪ ಅಂತ ಗೊತ್ತಿಲ್ಲ ನನಗೆ, ಯಾವ ಥರದ ಹೂ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅದು ತುಂಬ ವಿಶೇಷವಾಗಿ ಸುಂದರವಾಗಿ ಇದೆ ಅನ್ನುವಂಥದ್ದು ಮಾತ್ರ ಗೊತ್ತಿದೆ. ಪಿಂಕ್ ವಿತ್ ಪಿಂಕ್ ಪೆಟಲ್ಸು, ಆರೆಂಜ್ ಅಥವಾ ಯೆಲ್ಲೋ ಮಧ್ಯದಲ್ಲಿರುತ್ತಲ್ಲ ಆ ಥರ ಇರ್ಬೋದು. ಸಮಥಿಂಗ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಆ ಥರ ಅದೆಷ್ಟು ವರ್ಷಕ್ಕೆ ಒಮ್ಮೆ ಬಿಡೋದಿರಬಹುದು. ಅದು ಪೌರ್ಣಮಿಲಿ ಮಾತ್ರ ಬರುತ್ತೆ. ಬ್ರಹ್ಮಕಮಲ ಅಲ್ಲ ಅದು ಬೇರೆ ಪುಷ್ಪ ಅನ್ನುವಂಥದ್ದು ಇದೆ. ಸೊ ಏನು ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟನ್ನ ಏನು ಪ್ರಾಮಿಸ್ ಮಾಡಿದ್ರಿ ಆ ಪ್ರಾಮಿಸನ್ನು ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಧ್ಯ ಆದರೆ ಆಂಜನೇಯನ ಹೆಸರಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ವಿಷ್ಣುವಿನ ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನೀವು ಬೇರೆಯವರಿಗೆ ಸಪೋರ್ಟ್ ಮಾಡಿ, ಆಂಜನೇಯ ನಿಮಗೆ ಕೂಡ ಸಪೋರ್ಟ್ ಮಾಡ್ತಾನೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಇದು ಮೊದಲನೇದು, ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ನೋಡೋಣ. ಸೊ ಬಾಟಮ್ ಆಫ್ ದಿ ಡೆಕ್ ಬಿ ಎ ವಾರಿಯರ್ ಇದೆ. ಸೊ ಒಬ್ಬ ಯೋಧನ ರೀತಿ ಮುಂದುವರಿರಿ, ಸಾಕಷ್ಟು ಒಳ್ಳೆಯದಾಗ್ತಾ ಇದೆ. ದೇವ್ರನ್ನ ನಂಬಿ, ದೇವ್ರು ನಿಮಗೆ ಸರಿಯಾದ ಮಾರ್ಗದರ್ಶನನ ಕೊಡ್ತಾರೆ. ನಿಮ್ಮೊಳಗಿನ ಶತ್ರುಗಳನ್ನ ನೀವು ಇಲ್ಲ ಅನ್ಸ್ಕೊಳ್ಳಿ, ಹೊರಗಿನ ಶತ್ರುನ ನಿಮ್ಮ ಆಂಜನೇಯ ನಿಮ್ಮ ಜೀವನದಲ್ಲಿ ತೊಂದರೆ ಕೊಡ್ದಿರೋ ಹಾಗೆ ನೋಡ್ಕೊಳ್ತಾರೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸ್ಟ್ರೆಂತ್ ಇದೆ. ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಕಗ್ನೈಸಿಂಗ್ ಕೂಡ ಆಗ್ತೀರಾ ಅನ್ನುವಂಥದ್ದು ಇದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಮಾಡಿದ್ರೆ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ರಾಮಾಯಣ ಮತ್ತು ಹನುಮಾನ್ ಚಾಲೀಸನ ಯಾರೋ ಪಠಣೆ ಮಾಡ್ತಾರೆ, ಕಲಿತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಬರ್ನ್ ಈಗೋ, ನಾನು ಅನ್ನುವಂಥ ಅಹಂಕಾರನ ಇಲ್ಲ ಅನ್ನಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಾನು ಎಲ್ಲವನ್ನೂ ಸುಟ್ಟು ಹಾಕುವಂಥ ಶಕ್ತಿ ಉಳ್ಳವನು, ಆದರೆ ಸುಮ್ಮನೆ ಯಾರನ್ನೂ ಸುಡೋಕ್ಕೆ ಹೋಗೋದಿಲ್ಲ. ಸೊ ನೀವು ಹಾಗೇ ನಾನು ಅನ್ನುವಂಥ ಅಹಂಕಾರ ಇಟ್ಟು ನಾನು ಮುಂದೆ ಬಂದಿದ್ದೆ ಆದರೆ ನಾನು ನಿಮ್ಮನ್ನು ಇಲ್ಲ ಅನ್ನಿಸ್ತೀನಿ, ಅಥವಾ ನಾನು ಅಂತ ಮೆರಿತಾ ಇರೋರನ್ನ ನಾನು ಇಲ್ಲ ಅನ್ನಿಸ್ತೀನಿ ಅಂತ ಆಂಜನೇಯ ಇಲ್ಲಿ ಹೇಳ್ತಿದ್ದಾರೆ. ಸೊ ನಥಿಂಗ್ ಟು ವರಿ, ನೀವು ಕೂಡ ಅಹಂಕಾರದ ಅಜ್ಞಾನದಲ್ಲಿ ಇಲ್ದಿರ ಜ್ಞಾನದ ಸುಜ್ಞಾನಕ್ಕೆ ಬನ್ನಿ. ಜೊತೆಗೆ ಗಣೇಶ ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸಾಧ್ಯ ಆದರೆ ಮಂಗಳವಾರ, ಶುಕ್ರವಾರ, ಶನಿವಾರ ಆಂಜನೇಯನ ಸೇವೆ ಮಾಡ್ತಾ ಬನ್ನಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಸೊ ಒಳ್ಳೆಯದಕ್ಕೋಸ್ಕರ ನಿಂತ್ಕೊಳ್ಳಿ, ಏನೇ ಚಾಲೆಂಜಸ್ ಬಂದರೂ ಧೈರ್ಯವಾಗಿ ಎದುರಿಸಿ. ಇದಿಷ್ಟು ಆಂಜನೇಯ ನಿಮಗೆ ಕೊಟ್ಟಿರುವಂಥ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.